ಹಲೋ, ನಮಸ್ಕಾರ. ನಾನು ಪ್ರವೀಣ್ ಜವಳಿ. ಆ್ಯಕ್ಚುಲಿ ಇವತ್ತು ಮೊದಲನೇ ಸಂಚಿಕೆಯಾಗಿ ಕಲೆ ಮತ್ತು ಅದರ ಮಹತ್ವ ಮತ್ತು ಅದರ ಲಾಭ ನಮ್ಮ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ಹೇಳಿಬಿಟ್ಟು ಒಂದು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಏನಂದರೆ ನಮ್ಮ ಜೀವನದಲ್ಲಿ ಕಲೆಯ ಪಾತ್ರ ಇದೆ ಅಲ್ಲ, ಅದು ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟು. ಯಾಕಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಆದಿಮಾನವರು ತುಂಬ ವರ್ಷಗಳ ಹಿಂದೆ ತಮ್ಮ ಗುಹೆ ಮೇಲೆ ಅವರು ಕಡ್ಡಿ ಮನುಷ್ಯ ಅಥವಾ ಕಡ್ಡಿ ಪ್ರಾಣಿ ಹೀಗೆ ತಮ್ಮ ಗೋಡೆ ಮೇಲೆ ಕೇವ್ ಪೇಂಟಿಂಗ್ ಮಾಡ್ತಾರೆ. ಕಲ್ಲಿಂದ ಕೆತ್ತಿಬಿಟ್ಟು ಮೊದಲು ಅದನ್ನು ಮಾಡ್ತಾಯಿದ್ರು. ಆಮೇಲೆ ಹಗುರ ಅವರು ಬಣ್ಣಗಳನ್ನು ಕಂಡಿಡ್ಕೊಂಡ್ರು. ಎಲೆ ಮತ್ತು ಮಣ್ಣು ಹಾಗೆ ಇತರ ವಸ್ತುಗಳಿಂದ ಬಣ್ಣಗಳನ್ನು ಮಾಡೋದನ್ನು ಕಂಡಿಡ್ಕೊಂಡ್ರು. ಹಾಗೆ ಅದನ್ನು ಆ ಗೋಡೆ ಮೇಲೆ ಅಪ್ಲೈ ಮಾಡಿದರು. ಹೀಗೆ ಒಂದು ಕಲೆ ಆವಾಗಿಂದ ತುಂಬ ಒಂದು ಇಂಪಾರ್ಟೆಂಟ್, ಒಂದು ಜೀವನದಲ್ಲಿ ತುಂಬ ಅಗತ್ಯವಾದ ಒಂದು ಪಾತ್ರ ಇದೆ ಕಲೆಗೆ. ಹಾಗೆ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಸಂಸ್ಕೃತಿ, ಒಂದು ದೇಶದ ಸಂಸ್ಕೃತಿ ಆಗಲಿ, ನಮ್ಮ ಭಾರತದ ಸಂಸ್ಕೃತಿ ಆಗಲಿ, ಯಾವುದೇ ಈಗ ಯುರೋಪಿಯನ್ ಆಗಲಿ, ರೋಮ್ ಆಗಲಿ, ಅಲ್ಲಿ ಕಲ್ಚರ್ ನೀವು ನೋಡಿರ್ಬೋದು. ಎಲ್ಲ ಕಡೆ, ಎಲ್ಲ ದೇಶಗಳಲ್ಲೂ ಪ್ರತಿಯೊಂದು ಸಂಸ್ಕೃತಿನಲ್ಲಿ ಕಲೆ ಒಂದು ಭಾಗ. ಈ ಕಲೆ ಆ್ಯಕ್ಚುಲಿ ಏನಂದರೆ, ಮೊದಲು ರಾಜರು ಈ ಕಲೆಯನ್ನು ತುಂಬ ಪ್ರಶಂಸೆ ಮಾಡಿಬಿಟ್ಟು ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಕಲಾವಿದರಿಗೆ ಬೆಳೆಸ್ತಾಯಿದ್ರು. ಇತ್ತೀನ ದಿನಗಳಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಅಷ್ಟೊಂದು ರಾಜ್ಯ ಅಥವಾ ಇದರಲ್ಲಿ ಏನು ಅಷ್ಟೊಂದು ಕಲೆಗೆ ಪ್ರೋತ್ಸಾಹ ಅದೆಲ್ಲ ಅಷ್ಟು ಸಿಗ್ತಾ ಇಲ್ಲ ನನಗನ್ಸುತ್ತೆ, ನನ್ನ ಒಂದು ವಿಚಾರದಲ್ಲಿ. ಆದ್ದರಿಂದ ತುಂಬ ಕಲೆಗೆ ಜಾಸ್ತಿ ಪ್ರೋತ್ಸಾಹ ಸಿಗದೇ ಇರೋದರಿಂದ ಕಲಾವಿದರು ಕೂಡ ತುಂಬ ಕಮ್ಮಿ ಆಗ್ತಾ ಇದ್ದಾರೆ. ತುಂಬ ಗ್ಯಾಪ್ ಇದೆ ಈಗ. ಕಲಾವಿದರು ಯಾರು ಕಲೆಯನ್ನು ಕಲೀಲಿಕ್ಕೆ ಹೋಗ್ತಾ ಇಲ್ಲ, ಅದೊಂದು. ಹಾಗೆ ನಾನು ಹೇಳಿದಾಗೆ ರಾಜರು ತಮ್ಮ ರಾಜ್ಯದಲ್ಲಿ ಅವರಿಗೆ ಕಲಾವಿದರಿಗೆ ಒಂದು ಸ್ಥಾನಮಾನ ಮತ್ತು ಅದನ್ನು ಬೆಳೆಸಲಿಕ್ಕೆ ತುಂಬ ಪ್ರಯತ್ನ ಪಡ್ತಾಯಿದ್ರು. ಇದು ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಪಾತ್ರ ವಹಿಸ್ತದೆ. ಯಾಕಂದರೆ ಈಗ ನೋಡಿ, ಇದು ಕಲೆ ಬಗ್ಗೆ ನಾನೀಗ ಸ್ವಲ್ಪ 2 ನಿಮಿಷ ಬಿಟ್ಟು ಆಮೇಲೆ ಮಾತಾಡ್ತೀನಿ. ಯಾಕಂದರೆ ಈಗ ನಾನು ಪರ್ಫ್ಯೂಮ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ಪರ್ಫ್ಯೂಮ್ ನಾವು ಯಾಕೆ ಯೂಸ್ ಮಾಡ್ತೀವಿ? ನಮಗೆ ಒಂದು ಸಂತೋಷ ಸಿಗುತ್ತೆ, ಅದು ನಾವು ಪರ್ಫ್ಯೂಮ್ ಯೂಸ್ ಮಾಡ್ತೀವಿ. ಅಥವಾ ಪರ್ಫ್ಯೂಮ್ಡ್ ಕ್ಯಾಂಡಲ್ ಯೂಸ್ ಮಾಡ್ತೀವಿ, ರಿಲ್ಯಾಕ್ಸೇಷನ್ ಸಿಗುತ್ತೆ, ನಮ್ಗೆ ನೆಮ್ಮದಿ ಸಿಗುತ್ತೆ. ನಾವು ಸಾಯಂಕಾಲ ಬಂದುಬಿಟ್ಟು ಹೊತ್ತಿಸ್ಬಿಟ್ಟು ಅದರಿಂದ ಸಂತೋಷ ತಗೋತೀವಿ. ಹಾಗೆ ಪರ್ಫ್ಯೂಮನ್ನು ನಾವು ಸ್ಪ್ರೇ ಮಾಡಿಕೊಂಡು ಹೋಗ್ತೀವಿ ಆಫೀಸಿಗೆ, ಅಥವಾ ನಾವು ಮನೇಲಿ ಕೂಡ ಪರ್ಫ್ಯೂಮ್ ಯೂಸ್ ಮಾಡ್ತೀವಿ. ಇದು ಏನಂದರೆ, ಇದರಿಂದ ಒಂದು ಮನುಷ್ಯನಿಗೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ. ನಾವು ಯಾಕೆ ಪರ್ಫ್ಯೂಮ್ ಯೂಸ್ ಮಾಡ್ತೀವಿ? ಅದು ನಮಗೆ ಒಂದು ಮನಸ್ಸಿಗೆ ಒಂದು ಸಂತೋಷ ಮತ್ತು ತೃಪ್ತಿ ಮತ್ತು ಒಂದು ಆನಂದ ಕೊಡ್ತದೆ. ಇದರಿಂದ ನಾವು ನಮ್ಮ ದಿನ ಬೆಳಗ್ಗೆ ಎದ್ದ ತಕ್ಷಣ ನಾವು ಪರ್ಫ್ಯೂಮ್ ಮಾಡಿಕೊಂಡು ಆಫೀಸಿಗೆ ಹೋದಾಗ ಒಂದು ಉತ್ಸಾಹ ಸಿಗುತ್ತೆ ನಮಗೆ. ಅದು ಹಾಗೆ ನಿಮ್ಗೆ ಗೊತ್ತಿರೋ ಹಾಗೆ ನಾವು ದಿನ ಬೆಳಗ್ಗೆ ದೇವ್ರ ಕೋಣೆಗೆ ಹೋಗ್ತೀವಿ. ದೇವ್ರ ಕೋಣೆಯಲ್ಲಿ ಊದುಬತ್ತಿ ಅಥವಾ ನಿಮ್ಮ ಧೂಪ ಅದೆಲ್ಲ ನಾವು ಯೂಸ್ ಮಾಡ್ತೀವಿ. ಯಾಕಂದರೆ ಅದು ಪ್ರೇ ಮಾಡಬೇಕಾದ್ರೆ ಅಥವಾ ನಾವು ದಿನ ಬೆಳಗ್ಗೆ ಎದ್ದ ತಕ್ಷಣ ಊದುಬತ್ತಿ ಹಚ್ಚಿಬಿಟ್ಟು ದೇವ್ರ ಕೋಣೆಗೆ ಹೋಗ್ಬಿಟ್ಟು ಧೂಪ ಬೆಳೆಸ್ಬಿಟ್ಟು ನಾವು ಪ್ರೇ ಮಾಡಿದಾಗ ನಮಗೊಂಥರ ಮನಸ್ಸಿಗೆ ಸಮಾಧಾನ, ಉಲ್ಲಾಸ, ತೃಪ್ತಿ ಸಿಗ್ತದೆ. ಇದು ಒಂದು ಕಡೆ. ಇನ್ನೊಂದು ಕಡೆ ಮ್ಯೂಸಿಕ್ಕು ಒಂಥರ ಮ್ಯೂಸಿಕ್ ಆ್ಯಕ್ಚುಲಿ ನೀವು ತಬಲಾ ತಗೊಳ್ಳಿ ಅಥವಾ ಗಿಟಾರ್ ತಗೊಳ್ಳಿ ಅಥವಾ ಯಾವುದೇ ಒಂದು ಇನ್ಸ್ಟ್ರೂಮೆಂಟಲ್ ತಗೊಳ್ಳಿ ಅಥವಾ ವೋಕಲ್ ತಗೊಳ್ಳಿ,
ಅದು ನಾವು ಆಫೀಸಿಗೆ ಹೋಗ್ಬೇಕಾದ್ರೆ ನಾವು ಕಿವಿಗೆ ಇದು ಹೆಡ್ಫೋನ್ ಹಾಕ್ಬಿಟ್ಟು ಹೋಗ್ತೀವಿ. ಬರಬೇಕಾದ್ರೆ ಕಾರ್ ಮೇಲೆ ಹೋಗ್ಬೇಕಾದ್ರೆ ಅಥವಾ ಮನೆಗೆ ಬಂದ ತಕ್ಷಣ ರಿಲ್ಯಾಕ್ಸ್ ಆಗಬೇಕು. ರಿಲ್ಯಾಕ್ಸ್ ಆಗಲಿಕ್ಕೆ ಒಂದು ಮನಸ್ಸಿಗೆ ಒಂದು ಸಂತೋಷ ಸಿಗಲಿ. ಬೆಳಗಿಂದ ಸಾಯಂಕಾಲ ತನಕ ನಾವು ಕಷ್ಟಪಟ್ಟು ದುಡಿತೀವಿ. ಕಷ್ಟಪಟ್ಟು ದುಡಿದು ಬಂದು ಒಂದು 5 ನಿಮಿಷ ಮನಃಶಾಂತಿಗೋಸ್ಕರ ಅಥವಾ ನಮ್ಮ ಒಂದು ಸಂತೋಷಕ್ಕೋಸ್ಕರ ಅಥವಾ ರಿಲ್ಯಾಕ್ಸೇಷನ್ ಆಗಲಿಗೋಸ್ಕರ ನಾವು ಮ್ಯೂಸಿಕ್ ಹಾಕ್ಕೊಂಡು ಆನಂದ ಪಡ್ತೀವಿ. ಇದು ಇನ್ನೊಂದು ವಿಚಾರ. ಆದರೆ ನಿಮಗೆ ಕಲೆಗೆ ಬಂದಾಗ ನೀವು ನೋಡಿರ್ಬೋದು, ನನಗೆ ಗೊತ್ತಿಲ್ಲ, ಎಷ್ಟೋ ಜನ ಪೇಂಟಿಂಗ್ ಮನೆಯಲ್ಲಿ ಇರೋದಿಲ್ಲ, ಖಾಲಿ ಗೋಡೆಗಳು. ಏನು ಇದು 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 ಈ ಕಲೆಗೆ ಯಾಕೆ ಇದಕ್ಕೆ ಅಷ್ಟೊಂದು ಇದಿಲ್ಲ, ಬೆಲೆ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ನಾನು ಇದಕ್ಕೆ ಬರೋಕ್ಕಿಂತ ಮುಂಚೆ ಒಂದು ನಿಮಗೆ ಚಿಕ್ಕದೊಂದು ಫನ್ನಿ ಸ್ಟೋರಿ ಹೇಳ್ತೀನಿ. ನಾವು ಬೆಳಗ್ಗೆ ಎದ್ದ ತಕ್ಷಣ ಎದ್ದು ಆಫೀಸಿಗೆ ಹೋಗ್ತೀವಿ. ಅವತ್ತು ಏನಾದರೂ ಕೆಟ್ಟದ್ದು ನಡೆದ್ರೆ ಏನಾಗುತ್ತೆ ಅಂದರೆ ನಾವು ಅಂದ್ಕೋತೀವಿ, ಅಥವಾ ಯಾರೋ ಕೆಲವರು ಹೇಳ್ತಾರೆ, ಎಲ್ಲ ಕೆಟ್ಟ ನಡೀತಾ ಇದೆ ನಿನಗೆ, ಯಾರ ಮುಖ ನೋಡ್ಕೊಂಡು ಎದ್ದೆ ಅಂತ ಹೇಳಿಬಿಟ್ಟು. ಆವಾಗ ನಮಗನ್ಸುತ್ತೆ, ಯಾರ ಮುಖ ನೋಡ್ಬಿಟ್ಟು ಎದ್ವಿ ಅಂತ ಹೇಳಿಬಿಟ್ಟು. ಇದು ಒಂದು. ಇನ್ನೊಂದು, ನಮಗೆ ಪೂರ್ವಜರು ನಮ್ಗೆ ಹೇಳ್ಕೊಟ್ಟಿರೋ ಹಾಗೆ ನಮ್ಮ ಹಿಂದೂ ಸಂಸ್ಕೃತಿನಲ್ಲಿ ಅಥವಾ ಈ ಹಿಂದೂ ಸಂಸ್ಕೃತಿನಲ್ಲಿ ಏನಾಗುತ್ತೆ ಅಂದರೆ, ಕರಾಗ್ರೆ ವಸತೆ ಲಕ್ಷ್ಮಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ನಾವು ನಮ್ಮ ಕೈಗಳನ್ನು ನೋಡಿಬಿಟ್ಟು ಎದ್ದು ಒಂದು ಸಣ್ಣ ಇದು ಮಾಡ್ತೀವಿ, ಪ್ರೇ ಮಾಡಿಬಿಟ್ಟು ಹೇಳ್ತೀವಿ. ಅದು ತುಂಬ ಒಂದು ಪರಿಣಾಮ ಇದೆ ಅದಕ್ಕೆ. ಅದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದಕ್ಕೆ ಒಂದು ತರ್ಕ ಇದೆ, ಒಂದು ಲಾಜಿಕ್ ಇದೆ. ಇದು ಆರ್ಟ್ ಅನ್ನೋದು ಆ್ಯಕ್ಚುಲಿ ಕಲೆ ವರ್ಣದಲ್ಲಿ, ಅದು ಯಾವುದೇ ಪೇಂಟಿಂಗ್ ಇರಲಿ, ಅದು ತುಂಬ ಅದಕ್ಕೆ ವಿಶೇಷ ಇದೆ. ಒಂದು ಮನೆಯಲ್ಲಿ ಒಂದು ಪೇಂಟಿಂಗ್ ಇದ್ದರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ನೋಡಿದರೆ ಅದರಲ್ಲಿ ಆ್ಯಕ್ಚುಲಿ ಬಣ್ಣದಲ್ಲಿ ತುಂಬ ಒಂದು ವಾರ್ಮ್ ಕಲರ್ಸು, ಕೂಲ್ ಕಲರ್ಸು ಮತ್ತು ವೈಬ್ರೆಂಟ್ ಕಲರ್ಸು, ಹೀಗೆ ತುಂಬ ಕಲರ್ಗಳು ಆ ಕಲೆಯನ್ನು ಮಾಡಿರ್ತಾರೆ. ಅದು ಒಂದು ಕಲ್ಲರಿನ ಸಿಂಪೋನಿ ಇರುತ್ತೆ. ಒಂಥರ ಒಂದು ವೆರಿ ಸಿಸ್ಟಮ್ಯಾಟಿಕಲಿ ಹಾಕಿಬಿಟ್ಟು ಅದನ್ನು ಪ್ರೆಸೆಂಟ್ ಮಾಡಿರ್ತಾರೆ ಆರ್ಟಿಸ್ಟು. ಅದು ನಾವು ನಮ್ಮ ಕೋಣೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಅಥವಾ ಎಲ್ಲೋ ಇರಲಿ, ಅದು ಯಾವುದೇ ಒಂದು ನಮ್ಮ ಕೋಣೆಯಲ್ಲಿದ್ದರೆ ಅದನ್ನು ಎದ್ಬಿಟ್ಟು ಬೆಳಗ್ಗೆ ನೋಡಿದರೆ ನಮಗೆ ಒಂಥರ ಉಲ್ಲಾಸ, ಖುಷಿ ಸಿಗ್ತದೆ. ಇದು ವೈಬ್ರೆನ್ಸಿ ಇದಕ್ಕೆ ನಾನು ಯಾಕೆ ಇದು 3 ಪರ್ಫ್ಯೂಮು, ಮ್ಯೂಸಿಕ್ಕು ಮತ್ತು ಪೇಂಟಿಂಗ್ ಯಾಕೆ ಇಲ್ಲಿ ಒಂದು ಕಡೆ ತರ್ತಾ ಇದ್ದೀನಿ ಅಪ್ಪ ಅಂತ ಹೇಳಿದರೆ, ನಿಮ್ಗೆ ಗೊತ್ತಿರೋ ಹಾಗೆ ಬ್ರೈನ್ನಲ್ಲಿ ಒಂದು 4 ಕೆಮಿಕಲ್ ಇದು ನಾರ್ಮಲಿ ಪ್ರೊಡ್ಯೂಸ್ ಆಗ್ತಾ ಇರ್ತದೆ. ಡಾಕ್ಟರ್ಸ್ ಅವ್ರಿಗೆ ಗೊತ್ತಿರುತ್ತೆ ತುಂಬ. ಡೊಪೋಮಿನ್ ಅಂತ ಇರುತ್ತೆ, ಅದು ಒಂದು ಹ್ಯಾಪಿನೆಸ್ ಕೆಮಿಕಲ್ಲು, ಬ್ರೈನ್ ಕೆಮಿಕಲ್ಲು ರಿಲೀಸ್ ಆಗ್ತಾ ಇರ್ತದೆ. ಯಾವುದೇ ಒಂದು ಒಳ್ಳೆ ಚಿತ್ರ ನೋಡಿದ ತಕ್ಷಣ, ಯಾವುದೇ ಒಂದು ಖುಷಿ, ಒಂದು ಒಳ್ಳೆ ಪೇಂಟಿಂಗ್ ನೋಡಿದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಒಂದು ಉಲ್ಲಾಸ ಬರುತ್ತೆ. ಅದು ಡೊಪೋಮಿನ್ ಆ್ಯಕ್ಚುಲಿ ರಿಲೀಸ್ ಆಗುತ್ತೆ, ಆ ಕೆಮಿಕಲ್ ರಿಲೀಸ್ ಆಗುತ್ತೆ. ಇದರಿಂದ ನಮಗೆ ಇಡೀ ದಿನ ಅದರದ್ದು ಎಫೆಕ್ಟು ಒಂದು ಕಡೆ ಹೋದ ಕಡೆ ಬಂದ ಕಡೆ ಎಲ್ಲ ಅದರಿಂದ ಎಫೆಕ್ಟಿಂದ ನಮ್ಮ ದಿನಚರಿ ಎಲ್ಲ ಒಳ್ಳೆಯದಾಗ್ತದೆ. ಇದು ಒಂದು ನನ್ನ ಭಾವನೆ. ಯಾಕಂದರೆ ಈ ಪೇಂಟಿಂಗಿಂದ ನಮ್ಮ ಮನೆಯಲ್ಲಿ ಖಾಲಿ ಗೋಡೆ ಒಂದು ಖಾಲಿ ಇದೆ, ಅಲ್ಲೊಂದು ಚಿತ್ರಪಟ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕಿದರೆ ಅದಕ್ಕೆ ನನಗೆ ಗೊತ್ತಿಲ್ಲ. ಬಟ್ ಅದರದ ಎಫೆಕ್ಟ್ ಇದೆ ಅಲ್ವಾ. ಯಾವುದೇ ಒಂದು ಒಳ್ಳೆ ಪೇಂಟಿಂಗ್ ಹಾಕಿದರೆ ಅದರದ್ದೊಂದು ಎಫೆಕ್ಟು, ಡೊಪೋಮಿನ್ ರಿಲೀಸ್ ಆಗುತ್ತೆ. ಇದು ನಾನು ಹೇಳಿದಾಗೆ ಯಾರ ಮುಖ ನೋಡಿದೆ ಬೆಳಗ್ಗೆ ಎದ್ಬಿಟ್ಟು, ಅಥವಾ ಕರಾಗ್ರೆ ವಸತೆ ಲಕ್ಷ್ಮಿ, ಈ ಥರ ಕೆಲವು ನಾನು ಹೇಳ್ತಾ ಇರೋದು. ಮನೆಗೆ ಬಂದ ಮೇಲೆ ನೀವು ಆ ಪೇಂಟಿಂಗ್ ನಿಮ್ಮ ಎದುರುಗಡೆ ಇದ್ದರೆ, ಅಲ್ಲಿ ಕೂತ್ಕೊಂಡು ನೀವು ಮ್ಯೂಸಿಕ್ ಎಂಜಾಯ್ ಮಾಡ್ತಾ ಇದ್ದರೆ, ನಿಮ್ಮ ಮ್ಯೂಸಿಕ್ಕಿಂದನೂ ಡೊಪೋಮಿನ್ ರಿಲೀಸ್ ಪ್ಲಸ್ ನಿಮಗೆ ಎಡಿಷನಲ್ ಒಂದು ಪೇಂಟಿಂಗ್ ಒಳ್ಳೆ ಒಂದು ಸಿಂಪೋನಿ, ಅದು ಒಂದು ಬ್ಯಾಲೆನ್ಸ್ಡ್ ಪೇಂಟಿಂಗ್ ಇದ್ದರೆ ಅದರಿಂದ ನಿಮಗೆ ಇನ್ನೂ ಒಳ್ಳೆಯ ಒಂಥರ ಅದರ ಎಫೆಕ್ಟ್ ಜಾಸ್ತಿ ಇರುತ್ತೆ, ಒಂದು ಖುಷಿ ಸಿಗುತ್ತೆ. ಮತ್ತು ಅದರಿಂದ ನಿಮ್ಮ ಜೀವನವನ್ನು ನೀವು ತುಂಬ ಸಂತೋಷವಾಗಿ ನಡೆಸ್ಬೋದು. ಇದು
ನನ್ನ ಒಂದು ಅನಿಸಿಕೆ, ಯಾಕಂದರೆ ಪೇಂಟಿಂಗ್ ಕೂಡ ನೀವು ಮಹತ್ವ ಕೊಡಬೇಕು. ಪೇಂಟಿಂಗ್ ಖರೀದಿಸಿಬಿಟ್ಟು ಹಾಕಿಬಿಟ್ಟು ಅದಕ್ಕೊಂದು ಬೆಲೆ ಕೊಡಿ. ಈಗ ಏನಾಗ್ತಾ ಇದೆ ಅಂದರೆ ಎಲ್ಲರೂ ಕಲೆನ ಮರಿತಾ ಇದ್ದಾರೆ, ಯಾರೂ ಮನೆಯಲ್ಲಿ ಪೇಂಟಿಂಗ್ ಹಾಕೋದಿಲ್ಲ. ಒಂದು ಸತ್ತವ್ರ ಫೋಟೋ ಅಥವಾ ದೇವ್ರ ಕೋಣೆಯಲ್ಲಿ ದೇವ್ರ ಫೋಟೋ, ಈ ಥರ ಒಂದು ಫೋಟೋಗಳನ್ನು ಹಾಕೊಂಡ್ಬಿಟ್ಟು, ಅದು ಕೂಡ ಒಂದು ಅಫ್ಕೋರ್ಸ್ ಅದು ಕೂಡ ನಮಗೆ ಒಂದು, ಅದರಿಂದ ನಾನು ಹೇಳಿದಾಗೆ ಇದ್ರ ಎಫೆಕ್ಟ್ ಇದೆ. ನಾನು ಹೇಳಿದ್ದು ಒಂದು ಡೊಪಮಿನ್ ಎಫೆಕ್ಟ್ ಇದ್ದೇ ಇರುತ್ತೆ. ಬಟ್ ಇನ್ನೊಂದು ಕಲೆ ಅಂತ ಒಂದು ಪೇಂಟಿಂಗ್ ಇದ್ದರೆ, ಬ್ಯಾಲೆನ್ಸ್ಡ್ ಪೇಂಟಿಂಗ್ ಇದ್ದರೆ ಅದರಿಂದ ತುಂಬ ಒಂದು ಸಂತೋಷ, ಖುಷಿ ಸಿಗುತ್ತೆ. ಆ ದಿನ ಸಂತೋಷವಾಗಿ ನೀವು ಕಳೀತೀರ. ಅದರಿಂದ ನನ್ನ ಮನಸ್ಸಿಗೆ ಅದು ಒಂದು ಪೇಂಟಿಂಗ್ ವೈಬ್ಸ್ ಅಂತ ಹೇಳ್ತಿರಲ್ಲ, ವೈಬ್ರೆನ್ಸಿ, ಅದು ವೈಬ್ಸ್ ಅಥವಾ ಯಾವುದೋ ಒಂದು ತರಂಗ, ಡೊಪಮಿನೇ ಅದು ನಿಮಗೆ ಕೊಡುವಂಥದ್ದು. ಅದು ನಿಮಗೆ ನಿಮ್ಮ ಜೀವನದಲ್ಲಿ ಅಥವಾ ದಿನಚರಿಯಲ್ಲಿ ದಿನ ನಿಮಗೆ ಒಳ್ಳೆಯದಾಗಿ ಒಳ್ಳೆಯ ರೀತಿಯಲ್ಲಿ ಆ ದಿನ ಚೆನ್ನಾಗಾಗ್ತದೆ. ಇದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನಿದ್ರೆ ಕೆಳಗೆ ನಿಮ್ಮ ಅನಿಸಿಕೆ ನೀವು ಟೈಪ್ ಮಾಡಿ ನನಗೆ ಬಿಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು. ಈ ನಮ್ಮ ಚಾನಲಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.